ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಮೊನ್ನೆ ಒಬ್ಬ ಪ್ಯಾಸೆಂಜರ್ ಪೈಲಟ್ ಮೇಲೆ ಕೈ ಮಾಡಿದಾನೆ. ಏನಕ್ಕೆ ಮಾಡಿದಾನೆ, ಹೇಗ್ ಮಾಡಿದಾನೆ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ಡಿಸ್ಕಸ್ ಮಾಡಕ್ ಮುಂಚೆ ವಿಡಿಯೋ ನೋಡೋಣ ಬನ್ನಿ. अरे हम कितनी देर से बैठे हैं? ये नहीं कर सकते। आप ऐसा क्या नहीं कर सकते? हम पागल। ಸೊ ನೋಡಿದ್ರಲ್ಲ ವಿಡಿಯೋ. ಸೊ ಈ ವಿಡಿಯೋ ಬಂದು 2 ದಿವಸಕ್ಕೆ ಮುಂಚೆ ಆಗಿರೋ ವಿಚಾರ ಇದು. ಸೊ ಫ್ಲೈಟ್ ಬಂದು ಇಂಡಿಗೋ ಫ್ಲೈಟ್. ಸೊ ಡೆಲ್ಲಿ ಟು ಗೋವಾ ಹೋಗ್ತಿತ್ತು. ಸೊ ಡೆಲ್ಲಿಯಲ್ಲಿ ಗೊತ್ತಲ್ವಾ, ಈಗ ಸ್ವಲ್ಪ ಕೋಲ್ಡ್ ಸೀಸನ್ ಆಗಿರೋದ್ರಿಂದ ಮಿಸ್ಟಿ ಕಂಡೀಷನ್ಸ್ ಇರುತ್ತೆ. ಸೊ ತುಂಬಾ ಫಾಗ್ ಇರುತ್ತೆ. ಸೊ ಟೇಕ್ ಆಫ್ಗೆ ಇದು ಏನೋ ವೆದರ್ ಕಂಡೀಷನ್ಸ್ ಸೆಟ್ ಆಗಿರಲ್ಲ. ಸೊ ಆ ದಿವಸ ಬರೀ ಇವ್ರ ಫ್ಲೈಟ್ ಅಂತಲ್ಲ, 160 ಫ್ಲೈಟ್ಸ್, 160 ಫ್ಲೈಟ್ ಡೆಲ್ಲಿಯಲ್ಲಿ ಟೇಕ್ ಆಫ್ ಆಗೋದು ತುಂಬಾ ಡಿಲೇ ಆಗಿತ್ತು. ಅದ್ರಲ್ಲಿ ಇವ್ರದ್ದು ಒಂದು. ಸೊ ಈ ಫ್ಲೈಟ್ ಬಂದು ಬೆಳಿಗ್ಗೆ 7:30ಗೆ ಟೇಕ್ ಆಫ್ ಆಗ್ಬೇಕಾಗಿತ್ತು. ಸೊ 10 ಅವರ್ ಡಿಲೇ ಆಗುತ್ತೆ. ಸೊ 10 ಅವರ್ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಡಿಲೇ ಆಗುತ್ತೆ. 10 ಅವರ್ ಡಿಲೇ ಆದ್ಮೇಲೆ ಸ್ವಲ್ಪ ಕಂಡೀಷನ್ಸ್ ಓಪನ್ ಆದಾಗ ಏನ್ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ಕ್ರ್ಯೂ ಮೆಂಬರ್ಸ್ ಬೋರ್ಡ್ ಮಾಡೋದಕ್ಕೆ ಜನ ಬಂದು ಫ್ಲೈಟ್ ಒಳಗಡೆ ಎಕ್ಬೋದು ಅಂತ. ಸೊ ಎಕ್ಕಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ವೆದರ್ ಕಂಡೀಷನ್ ಸ್ವಲ್ಪ ಇದಾಗ ಶುರು ಆಗುತ್ತೆ. ಸೊ ಅವಾಗ ಹೇಳ್ತಾರೆ ಇನ್ನ ಏನಂತಾರೆ ಮುಂದಕ್ಕೆ ಹಾಕ್ತಾರೆ, ಅರ್ಧ ಗಂಟೆ ಅಂತ 2-3 ಅನೌನ್ಸ್ಮೆಂಟ್ ಮಾಡಿ. ಸೊ 2 ಅವರ್ ಫ್ಲೈಟ್ ಅಲ್ಲೇ ಕೂರಿಸ್ಕೊಂಡು ಕಾಯಿಸ್ತಾರೆ. ಸೊ ಅವಾಗ ಒಂದು ಪ್ಯಾಸೆಂಜರ್ ಯಾವಾಗ ಪೈಲಟ್ ಮತ್ತೆ ಡಿಲೇ ಆಗಿದೆ ಅಂತ ಅನೌನ್ಸ್ ಮಾಡ್ತಾರೋ ಅವಾಗ ಈ ಪ್ಯಾಸೆಂಜರ್ ಸಾಹಿಲ್ ಕಟ್ಯಾರಿಯಾ ಅನ್ನೋರು ಹೋಗಿ ಪೈಲಟ್ ಮೇಲೆ ಓಡೋಗ್ಬಿಟ್ಟು ಕೈ ಎತ್ತಕ್ಕೆ ಇದ್ ಮಾಡ್ತಾರೆ, ಏನಂತಾರೆ ಪ್ರಯತ್ನ ಪಡ್ತಾರೆ. ಸೊ ಈ ಸಿಚುವೇಶನ್ ಅಲ್ಲಿ ಪೈಲಟ್ ಅವರು ಏನ್ ಮಾಡ್ತಾರೆ ಹೇಳಿ, ಹೇಗ್ ಟೇಕ್ ಆಫ್ ಆಗುತ್ತೆ ಹೇಳಿ. ಅಲ್ಲಿ ವೆದರ್ ಕಂಡೀಷನ್ಸ್ ಸರಿ ಇಲ್ಲ. ಬರೀ ಇವ್ರು ಸಾಹಿಲ್ ಕಟ್ಯಾರಿಯಾ ಒಬ್ಬರೇ ಅಲ್ಲ ಫ್ಲೈಟ್ ಅಲ್ಲಿ ಇರೋದು. ಫ್ಲೈಟ್ ಅಲ್ಲಿ 200-300 ಜನ ಇರ್ತಾರೆ. ಸೊ ಎಲ್ಲರ ಲೈಫ್ ರಿಸ್ಕ್ ಅಲ್ಲಿ ಇರುತ್ತೆ. ಪ್ಲಸ್ ಅವ್ರಿಗೆ ಮೇಲೆಯಿಂದ ಆರ್ಡರ್ಸ್ ಬಂದಿಲ್ಲ ಅಂದ್ರೆ ಫ್ಲೈಟ್ ಟೇಕ್ ಆಫ್ ಆಗಕ್ಕೂ ಆಗಲ್ಲ. ಅದ್ರ ಜೊತೆ ಸೇಫ್ಟಿ ಕಂಡೀಷನ್ಸ್ ಮತ್ತೆ ಸೇಫ್ಟಿ ಮೆಷರ್ಸ್ ಪ್ರಯಾರಿಟಿಯಲ್ಲಿ ಇಡ್ಬೇಕಾಗುತ್ತೆ. ಸೊ ಈ ಕಂಡೀಷನ್ಸ್ ಅಲ್ಲಿ ಸಾಹಿಲ್ ಕಟ್ಯಾರಿಯಾ ಅವ್ರಿಗೆ ಗೊತ್ತು ಡಿಲೇ ಆಗಿರುತ್ತೆ, ಅವ್ರಿಗೇನ ಕೆಲಸ ಇರುತ್ತೆ ಗೋವಾದಲ್ಲಿ. ಬಟ್ ವೆದರ್ ಕಂಡೀಷನ್ ಸರಿ ಇಲ್ಲ ಅಂದ್ರೆ ಹೇಗ್ ಟೇಕ್ ಆಫ್ ಮಾಡ್ಬೋದು ಹೇಳಿ. ಒಂದೊಂದ್ಸತಿ ಇವರೇ ಫ್ಲೈಟ್ ಅವ್ರು ಡಿಲೇ ಮಾಡ್ತಾರೆ. ಬಟ್ ಫ್ಲೈಟ್ ಅವ್ರು ಡಿಲೇ ಮಾಡೋದಕ್ಕೂ ಆಗಲ್ಲ, 2 ಅವರಿಂದ ಫ್ಲೈಟ್ ಅಲ್ಲೇ ಕೂರಿಸ್ಕೊಂಡಿದ್ದಾರೆ. ಆದ್ರೂ ಈ ತರ ಸಿಚುವೇಶನ್ ಆಗಿದೆ. ಸೊ ಇದಾಗಿದ ತಕ್ಷಣನೇ ಇಂಡಿಗೋ ಅವರು ಆ ಪ್ಯಾಸೆಂಜರ್ ಸಾಹಿಲ್ ಕಟ್ಯಾರಿಯಾ ಮೇಲೆ ಈಗ FIR ಹಾಕಿದ್ದಾರೆ. ಸೊ ಅಲ್ಲಿಂದ ಫ್ಲೈಟ್ ಇಂದಾನೆ ಅವನನ್ನ ಡಿಬೋರ್ಡ್ ಮಾಡಿ ಆಚೆ ಕರ್ಕೊಂಡು ಹೋಗಿ ಪೊಲೀಸರು ಕರ್ಕೊಂಡು ಈಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅದನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಸೊ ಅದ್ರ ಪ್ರಕಾರ ಏನ್ ಶಿಕ್ಷೆ ಆಗುತ್ತೆ ಅಂತ ನೋಡಿ ಕಾಯ್ಬೇಕಾಗತ್ತೆ. ಸೊ ಇದೇ ಏನಂತಾರೆ ಪೈಲಟ್ ನ ಹೊಡೆದ ಸಾಹಿಲ್ ಕಟ್ಯಾರಿಯಾ ಅನ್ನೋ ಪ್ಯಾಸೆಂಜರ್ ನ ಒಂದು ಸ್ಟೋರಿ.